से अल्हम्दुलिल्लाह अब तमाम हैं जो है मुसलमान नौजवान जिनको इस सिलसिले से एक आवाज़ उठा रही। मैं इस मौके पर हमारे इस जामा मस्जिद के सदर साहब अस्सलामु अलैकुम वरहमतुल्लाहि वबरकातुहू। ಏನು ಮೊನ್ನಲ್ಲಿ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಕೈ ಬಿಡಲಾಗಿದೆ. ಅದು ಇಡೀ ಮುಸಲ್ಮಾನ್ ಸಮುದಾಯದಲ್ಲಿ ಒಂದು ದುಃಖದ ಸಂಗತಿಯಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿಕೊಂಡು ಮಾಡಿದಂತಹ ಸಚಿವ ಸ್ಥಾನದಲ್ಲಿ ಮಾಡಿದಂತಹ ಕೆಲಸ ಇದೆ. ಅದು ಮುಸಲ್ಮಾನರ ಬಗ್ಗೆ ಕಾಳಜಿ ಆಗಲಿ ಇನ್ನಿತರ ಯಾವುದೇ ಸಮಸ್ಯೆ ಆಗಲಿ ಮೊದಲನೇದಾಗಿ ಸ್ಪಂದಿಸಿ ಕಾರ್ಯನಿರ್ವಹಿಸಿದಂತಹ ಜಮೀರ್ ಅಹಮದ್ ಖಾನ್ ರವರಿಗೆ ಎಲ್ಲಿ ಡೆಪ್ಯೂಟಿ CM ಉಪಮುಖ್ಯಮಂತ್ರಿ ಸ್ಥಾನ ಕೇಳ್ತಾರೋ ಅಂಥೇಳಿ ಅವರು ಹಾಗೂ ಅವರ ಜೊತೆಯಲ್ಲಿ ಇನ್ನೂ 12 ಜನ ಸಚಿವರನ್ನ ಸಚಿವ ಸಂಪುಟ ರಚನೆ ಮಾಡಿ ಪ್ರಮಾಣ ವಚನವನ್ನು ಮಾಡಿದರು. ಆದರೆ ವಾಡಿಕೆಯಂತೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿರುವಂತಹ ಅಲ್ಪಸಂಖ್ಯಾತ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಬದಲಾಗಿ ಎಲ್ಲ ಹಿಂದುಳಿದ ಕಡೆಗಣಿಸಲ್ಪಟ್ಟಂತಹ ಆರ್ಥಿಕ ದುರ್ಬಲರಾಗಿರ್ತಕ್ಕಂತಹ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಕ್ರೈಸ್ತರಾಗಿರ್ತಕ್ಕಂಥ ಎಲ್ಲರ ಪರವಾಗಿ ನಿರಂತರವಾಗಿ ತನ್ನ ಧ್ವನಿ ಎತ್ತುತ್ತಿರುವಂತಹ ನಮ್ಮ ರಾಜ್ಯದ ಧೀಮಂತ ನಾಯಕ, ನಿಷ್ಪಕ್ಷಪಾತಿ, ಯಾವುದೇ ಮತಭೇದ ಇಲ್ಲದೆ ಪಕ್ಷಕ್ಕಾಗಿ ದುಡಿದಂತಹ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕರ್ತವ್ಯ ಆಗಿತ್ತು. ಅವರು ಈ ಸಂಪುಟ ರಚನೆಗೆ ಮುಂಚೆ ಅವರನ್ನು ಆಹ್ವಾನಿಸಿ ಅವರಿಗೆ ಚರ್ಚೆ ಮಾಡಿ ಈ ಅಲ್ಪಸಂಖ್ಯಾತರ ವಿಚಾರ ಬಂತು ಅಂದರೆ ಯಾರ್ಯಾರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿವಾರ್ಯವಾಗಿತ್ತು. ಯಾಕೆ ಅಂತ ಈ ಮಾತು ಹೇಳಬೇಕಂತಂದರೆ, ಕಾಂಗ್ರೆಸ್ ಪಕ್ಷ 100 ವರ್ಷಗಳಿಂದ ಇದೆ, ಮುಸಲ್ಮಾನರು ಕೂಡ 100 ವರ್ಷದಿಂದ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತಗಳನ್ನು ಚಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಹಿಂದಿನ ಚುನಾವಣೆಗೆಲ್ಲ ಹೋಲಿಕೆ ಮಾಡಿಕೊಂಡು ನಾವು ಕಳೆದ 2023 ನಡೆದಂಥ ಚುನಾವಣೆಗೆ ಆ ಮತಗಳ ಶೇಕಡವಾರು ಹೋಲಿಕೆ ಮಾಡಿದಾಗ ಇತಿಹಾಸದಲ್ಲಿ ಸರ್ವಪ್ರಥಮವಾಗಿ 88% ಮುಸಲ್ಮಾನರು ಕೇವಲ ಕಾಂಗ್ರೆಸ್ಸಿಗೆ ಮತ ಚಾಲನೆ ಮಾಡಿದ್ರು ಅಂತಂದರೆ ಅದರ ಹಿಂದೆ ಕೇವಲ ಒಬ್ಬ ಏಕೈಕ ವ್ಯಕ್ತಿಯ ಶ್ರಮ ಪ್ರತಿಫಲ ಕಾರಣ. ಆ ವ್ಯಕ್ತಿ ಯಾರು ಅಂತಂದರೆ BZ ಜಮೀರ್ ಅಹಮದ್ ಖಾನ್ ಅವರು. ಇವರು ಜಾತ್ಯತೀತವಾಗಿರ್ತಕ್ಕಂಥ ವ್ಯಕ್ತಿ. ಅವರ ಬಳಿ ಯಾವುದೇ ಜನಾಂಗದ ವ್ಯಕ್ತಿ ಹೋದರೂ ಕೂಡ ಸಹಾಯ ಯಾಚಿಸ್ಲಿಕ್ಕೆ ಹೋದರೆ ಅವರ ಸಹಾಯ ಹಸ್ತ ಯಾವಾಗಲೂ ಮೇಲ್ಗೈ ಆಗ್ಬರ್ತದೆ. ಇನ್ನು ನಾವು ಆಲೋಚನೆ ಮಾಡಬೇಕು, ಕಾಂಗ್ರೆಸ್ ವರಿಷ್ಠರು ದಿಲ್ಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ನವ್ರು ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಧುರೀಣರು ಇರ್ಬೋದು, ಅಥವಾ AICC ಅಧ್ಯಕ್ಷರಾಗಿರ್ಬೋದು, KPCC ಅಧ್ಯಕ್ಷರಾಗಿರ್ಬೋದು,